ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಶನಿವಾರದ್ದು ವ್ಲಾಗ್. ಶನಿವಾರ ಸಾಯಂಕಾಲ ಯಾಕೋ ನನಗೆ ಸಬ್ಬಕ್ಕಿ ಪಾಯಸ ತಿನ್ನಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. 4-5 ಡೇಸಿಂದ ಅಂದ್ಕೊತಿದ್ದೆ ಮಾಡೋಣ ಅಂತ ಹೇಳಿ, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಮಾಡಲೇಬೇಕು ಅಂತ ಹೇಳಿ ಮಾಡ್ತಿದ್ದೀನಿ. ಇನ್ನು ನಾನು ಮಾಡ್ದಿಕ್ಕೆ ಕುಡ್ದಂಗೂ ಆಗುತ್ತೆ, ನಿಮ್ಗೆ ತೋರಿಸ್ದಂಗೂ ಆಗುತ್ತೆ ಅಂತ ವಿಡಿಯೋ ಮಾಡ್ತಿದ್ದೆ. ಸಬ್ಬಕ್ಕಿ ಜೊತೆಗೆ ಹೆಸರುಬೇಳೆನೂ ಹಾಕಿ ಮಾಡ್ತಿದ್ದೆ, ಒಂದು ಸ್ವಲ್ಪ ತಂಪಾಗಿರುತ್ತಲ್ವ ಹೊಟ್ಟೆಯಲ್ಲಿ ಅಂತ. ನೋಡಿ, ನಾನು ಸಬ್ಬಕ್ಕಿನ ನೆನೆಸ್ಕೊಂಡು ಇಲ್ಲ, ಅವಾಗೆ ನೀಟಾಗಿ ತೊಳೆದುಬಿಟ್ಟು ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಸೇರಿ ಈ ರೀತಿ ವಿಸಿಲ್ಗೆ ಇಟ್ಬಿಡ್ತಿದ್ದೆ. ಯಾವಾಗೂ ಪಾತ್ರೆದಲ್ಲಿ ಕುದಿಸ್ಕೊಂಡ್ಬಿಡ್ತಿದ್ದೆ. ಫಸ್ಟ್ ಟೈಮ್ ಈ ರೀತಿ ಕುಕ್ಕರಲ್ಲಿ ವಿಸಿಲ್ಗೆ ಇಡ್ತಾ ಇದ್ದೀನಿ, ನೋಡೋಣ ಬೇಗ ಆಗುತ್ತೆ ಅಂತ. ಇನ್ನು ಅದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಿದ್ದೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋದಿಲ್ಲ ಬಿಡಿ, ತುಂಬ ಈಸಿ ಪ್ರಾಸೆಸ್ಸಲ್ಲೇ ಆಗೋಗುತ್ತೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ ಇದ್ರೂ ಹಾಕ್ಕೊಬೋದು. ಡ್ರೈ ಫ್ರೂಟ್ಸ್ ಏನಿದ್ರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೈದಲ್ಲಿ ಇರೋದನ್ನು ನಾನು ಹಾಕ್ತಿದ್ದೀನಿ. ತೆಂಗಿನಕಾಯಿನೂ ತುರಿದ್ಬಿಟ್ಟು ಹಾಕ್ಕೊತಿದ್ದೀನಿ. ನಿಮಗೆ ಬೇಕಾದ್ರೆ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಬೋದು. ಅವಾಗವಾಗ ಪಾಯಸದಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಬಟ್ ತುರಿದ್ಬಿಟ್ಟು ಹಾಕ್ಕೊಂಡೆ, ನಮ್ಮ ಮೈದಲ್ಲಿ ಮಕ್ಕಳು ಆ ರೀತಿ ತಿನ್ನಲ್ಲ ಅಂತ. ಇನ್ನು ಪಾಯಸ ಮಾಡ್ತಿದ್ದೀನಲ್ವ, ಪಾಯಸಕ್ಕೆ ಏನಾದರೂ ಸ್ಪೈಸಿಯಾಗಿ ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನಗೇನೇ ಆಗಲಿ ಸ್ವೀಟು ತಿನ್ನಬೇಕಾದ್ರೆ ಸ್ಪೈಸಿಯಾಗಿ ಏನಾದರೂ ಖಾರನೂ ಇರಬೇಕು, ಇಲ್ಲಾಂದರೆ ಬಾಯೆಲ್ಲ ಜಾಸ್ತಿ ಸಿಹಿಯಾಗಿರುತ್ತೆ. ಅದಕ್ಕಂತ ಹೀರೆಕಾಯ್ದಲ್ಲಿ ಬಜ್ಜಿ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ. ಮಾಮೂಲಿ ಬಜ್ಜಿಗೆ ನಾವು ಯಾವ ರೀತಿ ಹಿಟ್ಟನ್ನ ಕಲಿಸ್ಕೊತಿರೋ ಅದೇ ರೀತಿ ಕಲಿಸ್ಕೊತಿದ್ದೀನಿ. ಬಟ್ ಇನ್ನೊಂದ್ಸಲಿ ಹೇಳ್ಬಿಡೋಣ ಅಂತ ಹೇಳ್ತಿದ್ದೆ. ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಸೋಡಾ, ಉಪ್ಪು, ಖಾರ, ಗರಂ ಮಸಾಲ ಪೌಡ್ರು ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋದೆ. ಹೀರೆಕಾಯಿನ ಈ ರೀತಿ ನೀಟಾಗಿ ತೊಳ್ಕೊಂಬಿಟ್ಟು ರೌಂಡ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದಕ್ಕೆ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಕುಕ್ಕರಲ್ಲಿ ಸಬ್ಬಕ್ಕಿನೂ ಹೆಸರುಬೇಳೆ ಇಟ್ಟನಲ್ವ, ಏನಕ್ಕಾದರೂ ಇಟ್ಟನು ಅಂತ ಅನ್ನಿಸ್ತಿದೆ. ಸುಮಾರು ಸಲ ನಾನು ಹೆಸರುಬೇಳೆನ ಕುಕ್ಕರಲ್ಲೇ ಕುದಿಸ್ಕೊಂಡ್ಬಿಟ್ಟು ಪಾಯಸಕ್ಕೆ ಮಾಡ್ತಾ ಇದ್ದಿದ್ದು. ಬಟ್ ಈ ಸಲ ಸಬ್ಬಕ್ಕಿನೂ ಅದರಲ್ಲೇ ಹಾಕಿರೋದಕ್ಕೇನೋ ಸ್ಟವ್ ಎಲ್ಲ ಗಲೀಜಾಗೋಗ್ಬಿಡ್ತು. ನೀರೆಲ್ಲ ಉಕ್ಕಿ ಎಲ್ಲ ಹೊರಗಡೆ ಬಂದುಬಿಡ್ತಾ ಇದೆ. ಕೆಳಗಡೆನೂ ಗಲೀಜು, ಸ್ಟವ್ವು ಗಲೀಜಾಯಿತು. ಏನಕ್ಕಪ್ಪ ಹೀಗಿಟ್ನೋ, ಪಾತ್ರೆದಲ್ಲೇ ಕುದಿಸ್ಕೊಂಡ್ಬಿಡ್ಬೇಕಿತ್ತು ಅಂತ ಅನ್ನಿಸ್ತು. ಇನ್ನು ಇಟ್ಬಿಟ್ಟಿದ್ದೆ. ಯಾವಾಗೂ ಸಬ್ಬಕ್ಕಿನ ನೆನೆಸ್ಬಿಟ್ಟು ಮಾಡ್ಕೊತಾ ಇದ್ದಿದ್ದು. 2-3 ಅವರ್ಗೆ ಮುಂಚೆ ನೆನೆಸ್ಬಿಡ್ತಾ ಇದ್ದೆ. ಆಮೇಲೆ ಪಾತ್ರೆದಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ ಅಂತಂದರೆ ನೀಟಾಗಿ ಕುಕ್ ಆಗೋಗ್ತಾ ಇತ್ತು. ಇವತ್ತು ಮಾಡಲೇಬೇಕು ಅನ್ನೋ ರೀತಿಗೆ ಮಾಡಿದ್ನಲ್ವ, ಅದಕ್ಕೇನೋ ಗೊತ್ತಿಲ್ಲ, ಕುಕ್ಕರಲ್ಲಿ ಇಟ್ಟೆ. ಎಲ್ಲ ವಿಸಿಲೆಲ್ಲ ನೋಡಿ ಹೊರಗಡೆಗೆ ಬರ್ತಾ ಇದೆ. ಆ ಸ್ಟೀಮು, ಆ ನೀರು ಎಲ್ಲ ಹೊರಗಡೆ ಬರ್ತಾ ಇತ್ತು. ಕುಕ್ಕರು ಗಲೀಜು ಎಲ್ಲ ಜಿಡ್ಡಾಗಿ ಆಗೋಗಿತ್ತು. ಇನ್ನು ತೊಳ್ಕೊಬೇಕು. ಬಟ್ ಒಳಗಡೆ ಏನಾಗೈತೋ ನೋಡಬೇಕು. ಸೀದ್ಗಿದ್ದು ಹೋಗ್ಬಿಟ್ಟಿದೆಯಾ ಇಲ್ಲ ತಳ ಅಂಟ್ಬಿಟ್ಟಿದೆಯಾ ಅಂತಾದರೂ ನೋಡಬೇಕು. ಆವಾಗಿಂದ ವಿಸಿಲ್ ತೆಗಿತಾನೇ ಇದ್ದೆ. ಅದು ನೋಡೋವರೆಗೂ ನನಗಿನ್ನ ಸ್ಯಾಟಿಸ್ಫೈ ಆಗೋದಿಲ್ಲ. ಹಾಗೆ ನೋಡಿ, ಬಜ್ಜಿನ ಹಿಟ್ಟು ಕಲಿಸ್ಕೊಂಡಿದ್ನಲ್ವ, ಅದು ಒಂದೊಂದೇ ಡಿಪ್ ಮಾಡಿಕೊಂಡು ಈ ರೀತಿ ಆಯಿಲಲ್ಲಿ ಹಾಕ್ಕೊಂಡ್ಬಿಟ್ಟೆ. ಹೀರೆಕಾಯಿನ ತುಂಬ ಚೆನ್ನಾಗಿ ಬಂದಿತ್ತು. ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಬಜ್ಜಿ ಮಾಡಿಕೊಂಡು ಆ ಕಡೆ ವಿಸಿಲ್ ಬಿಟ್ಬಿಟ್ಟಿತ್ತು. ಅದನ್ನೇ ನೋಡ್ತಿದ್ದೆ. ಕುಕ್ಕರ್ ಮುಚ್ಚಳ ತೆಗೆದ್ಬಿಟ್ಟು ಏನಾಗಿದೆ, ಇದು ಸೀದ್ಗಿದ್ದು ಹೋಗ್ಬಿಟ್ಟಿದ್ಯಾ ಅಂತ ನೋಡ್ತಿದ್ದೆ. ಬಟ್ ಇನ್ನೊಂದು 2 ವಿಸಿಲ್ಗೆ ಇದ್ದೋಗಿದ್ದಿದ್ರೆ ಸೀದೋಗ್ಬಿಡ್ತಾ ಇತ್ತು. ಮುಂಚೆನೇ ಇಳಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದ್ಕೊಂಡು ಇನ್ನೊಂದ್ಸಲಿ ಸಬ್ಬಕ್ಕಿನ ಕುದಿಸ್ಕೊಬೇಕಂದ್ರೆ ಕುಕ್ಕರ್ಗೆ ಇಡೋದಿಲ್ಲ, ಪಾತ್ರೆದಲ್ಲೇ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಇದೆಲ್ಲ ಮುಚ್ಚಳ ತೆಗೆದ್ಬಿಟ್ಟು ನೀಟಾಗಿ ನೋಡ್ತಾ ಇದ್ದೆ. ಇನ್ನು ಪಾಯಸಕ್ಕೆ ಒಂದು ಬೌಲಲ್ಲಿ ತೆಗೆದ್ಬಿಡ್ಬೇಕು. ಇದನ್ನು ಒಂದು ಪಾತ್ರೆಗೆ ತಗೊಂಡ್ಬಿಟ್ಟು ಇನ್ನು ಸಪ್ರೇಟಾಗಿ ಅದನ್ನು ಕುದಿಸ್ಕೊಬೇಕು. ಕುಕ್ಕರಲ್ಲಿ ನೀಟಾಗಿ ಬೆಂದೋಗ್ಬಿಟ್ಟಿತ್ತು. ನೋಡಿ, ನಾನು ನೆನೆಸಿರ್ಲಿಲ್ವಲ್ಲ, ನೆನೆಸಿದ್ರೆ ಪಾತ್ರೆದಲ್ಲೇ ಕುದಿಸ್ಬಿಡ್ತಿದ್ದೆ. ಸಬ್ಬಕ್ಕಿನ ನೆನೆಸ್ಬೇಕು. 1-2 ಅವರ್ಗೆ ಮುಂಚೆ ನೆನೆಸ್ಕೊಳ್ಳಿ. ನೀವು ಮಾಡೋಂಗಿದ್ರೆ ನೆನೆಸ್ಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ರಾತ್ರಿ ನೆನೆಸ್ಬಿಟ್ಟಿದ್ದೀರಾ ಅಂತಂದರೆ ಬೆಳಗ್ಗೆಗೆ ಎದ್ದು ಫ್ರೆಶ್ಶಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷದಲ್ಲೇ ಪಾತ್ರೆಯಲ್ಲಿ ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ. ಇನ್ನು ನಾನು ಅರ್ಜೆಂಟಲ್ಲಿ ಮಾಡಿರೋದಕ್ಕೆ ನಾನು ಕುಕ್ಕರ್ಗೆ ಇಟ್ಕೊಂಡೆ ಅಷ್ಟೇ. ಅದೊಂದು ಸ್ವಲ್ಪ ನಮಗೆ ಅಂಟ್ಕೊಳ್ಳೋ ಥರ ಹಾಕ್ತಿರೋತ್ತಲ್ವ, ನೀರಿಗೆ ಹಾಕಿದ್ರೆ ಸಬ್ಬಕ್ಕಿ, ಅದಕ್ಕಾಗಿ ಈ ರೀತಿ ಕುಕ್ಕರಲ್ಲಿ ಇಟ್ಟಿದ್ದಕ್ಕೆ ನೀರೆಲ್ಲ ಹೊರಗಡೆ ಬಂದುಬಿಟ್ಟಿತ್ತು. ಇನ್ನು ಅದು ಸೀದೋಗ್ತಿತ್ತು ಬಿಡಿ. ಬೇಗನೆ ತೆಗೆದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದ್ಕೊಂಡು ಅದನ್ನು ಒಂದು ಪಾತ್ರೆಗೆ ತೆಗೆದ್ಬಿಡ್ತಾ ಇದ್ದೆ. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಪಾಯಸಕ್ಕೆ ಹಾಲು ಪೌಡ್ರನ್ನ ಹಾಕ್ಕೊತಿದ್ದೀನಿ. ಹಾಲು ಹಾಕ್ತಾ ಇಲ್ಲ, ಹಾಲು ಪೌಡ್ರನ್ನ ಈ ರೀತಿ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಿದ್ದೆ. ಹೀಗೆ ಮಾಡೋದ್ರಿಂದ ಕೋವಾ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಪಾಯಸ ತಿನ್ನೋದಕ್ಕೆ. ಪಾಯಸ ತಿಂತಾ ಇದ್ದೀರಿ ಅಂತಲೂ ಅನಿಸೋದಿಲ್ಲ, ಕೋವಾದಲ್ಲಿ ಏನೋ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೀರಿ ಅಂತ ಅನಿಸುತ್ತೆ. ಆ ರೀತಿ ಫೀಲ್ ಆಗುತ್ತೆ ನಮಗೆ ಈ ಚಿಕ್ಕ ಅಂಗಡಿಗಳಲ್ಲೂ ಅವೈಲೇಬಲ್ ಇರುತ್ತೆ. 10 ರೂಪಾಯಿದು ಪಾಕೆಟ್ಸ್. ಇದು ಬೇಕಂದರೆ ನೀವು ಮಾಡೋಂಗಿದ್ರೆ ತಗೊಂಡು ಮಾಡ್ಕೊಳ್ಳಿ. ಹಾಲು ಹಾಕಕ್ಕೆ ಹೋಗಬೇಡಿ. ಹಾಲು ತರೋದೇ ಅರ್ಧ ಲೀಟ್ರು ಈ ರೀತಿ ಪಾಕೆಟ್ಸ್ ತಗೊಂಡು ಹಾಲು
ಪೌಡ್ರ್ ಪಾಕಿಟು ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಕಲಿಸ್ಬಿಡೋದೆ. ಹಾಗೆ ಹಾಕಿದ್ದೀರಿ ಪೌಡ್ರ್ ಅಂದರೆ ಉಂಟೆ ಉಂಟೆ ಬಂದುಬಿಡುತ್ತೆ, ಅದಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಿದ್ದೆ. ಇನ್ನು ಹೆಸರುಬೇಳೆನೂ ಸಬ್ಬಕ್ಕಿನೂ ನೀಟಾಗಿ ಬೆಂದೋಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಅವಾಗಿಂದ ಅವಾಗ ಮಾಡ್ಕೊಂಡಿದ್ದಕ್ಕೋ ಇಲ್ಲ ಅರ್ಜೆಂಟಿಗೆ ಮಾಡಿದ್ದಕ್ಕೋ ಗೊತ್ತಿಲ್ಲ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಯಾವಾಗೂ ನಾನು ಹೆಸರುಬೇಳೆ ಸಪ್ರೇಟ್ ಪಾಯಸ, ಸಬ್ಬಕ್ಕಿ ಸಪ್ರೇಟ್ ಪಾಯಸ ಮಾಡ್ತಿದ್ದೆ, ಬಟ್ ಇವತ್ತು ಎರಡನ್ನೂ ಹಾಕಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ಹೇಳಂಗಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಸಾಯಂಕಾಲದ ಒಳಗಡೆ ಎಲ್ಲ ಖಾಲಿನೂ ಆಗೋಗ್ಬಿಡ್ತು. ಮಾಡಿದ್ದೆ 3-4 ಗಂಟೆಗೆ ಮಾಡಿದೆ, ಸಂಜೆ ಒಳಗಡೆ ಫುಲ್ ಖಾಲಿ ಆಗೋಗಿತ್ತು. ಇನ್ನು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೆ, ಅಂದರೆ ಗೋಡಂಬಿ ದ್ರಾಕ್ಷಿ ಮಾತ್ರನೇ ಇದ್ದಿದ್ದು ಮನೆಯಲ್ಲಿ, ಅದನ್ನೇ ಹಾಕ್ಕೊತಿದ್ದೆ. ನಾನು ಹಾಗೆ ಹಾಕ್ಬಿಡ್ತಿದ್ದೀನಿ. ನಿಮಗೆ ಬೇಕಂದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳು ತುಪ್ಪ ಫ್ಲೇವರ್ ಬಂದರೆ ತಿನ್ನೋದಿಲ್ಲ ಅಂತ ಹೇಳಿ ನಾನು ಹಾಗೆ ಹಾಕ್ಕೊತಿದ್ದೆ. ಇನ್ನು ಕಾಯಿ ತುರಿನೂ ಹಾಕ್ಬಿಟ್ಟೆ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂದಿತ್ತು. ಮೇಯ್ನ್ ಇದಕ್ಕೆ ಹಾಲು ಪೌಡ್ರೆ ನೆನ್ಪಿಟ್ಕೊಂಡು ಮಾಡ್ಕೊಳ್ಳಿ, ಮಾಡಬೇಕಾದ್ರೆ ತುಂಬಾ ಟೇಸ್ಟಿ ಅನಿಸುತ್ತೆ. ನೀವು ಮತ್ತೆ ಮತ್ತೆ ಮಾಡಿಕೊಂಡು ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಸೇಮಿಯಾ ಪಾಯಸ ಅಂತೂ ಇದ್ರ ಮುಂದೆ ಯಾವುದೂ ಇಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತು ಮಧ್ಯಾಹ್ನಕ್ಕೆ ಹೀರೆಕಾಯಿ ಸಾಂಬಾರು ಮಾಡಿ ರೈಸು ಮಾಡಿದ್ದೆ, ಅದು ಇದೆ. ಇನ್ನು ತಿನ್ಕೊಳ್ಳಿ ಅಂತ ಹೇಳಿ ಇಟ್ಬಿಟ್ಟು, ಈ ಪಾತ್ರೆಗಳು ನೋಡಿ ಜಾಸ್ತಿನೇ ಇತ್ತು, ಅದಕ್ಕೆ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ಹೇಳಿ ತೊಳ್ಕೊತಾ ಇದ್ದೆ. ಈ ಪಾತ್ರೆಗಳು ತೊಳೆದ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಕೆಲಸ ಮುಗಿಯುತ್ತೆ, ಇಲ್ಲಾಂದರೆ ಶಿಂಕಿಂದ ಆಚೆಗೆ ಬಂದುಬಿಟ್ಟಿರುತ್ತೆ ಪಾತ್ರೆ ಎಲ್ಲನೂ. ತೊಳೆಯೋದ್ರ ಒಳಗಡೆ ಬೆನ್ನೆ ಹೊಟ್ಟೋಗ್ಬಿಟ್ಟಿರುತ್ತೆ, ಅದಕ್ಕೆ ಅವಾಗಿಂದ ಅವಾಗ ತೊಳ್ಕೊತೀನಿ. ಎಷ್ಟು ತೊಳಿತಿದ್ರು ಪಾತ್ರೆಗಳು ಬೀಳ್ತಾನೆ ಇರುತ್ತೆ ಬಿಡಿ, ಏನು ಮಾಡೋದಕ್ಕಾಗೋದಿಲ್ಲ. ನಾನು ನೋಡಿ ಪಾತ್ರೆಗಳೆಲ್ಲ ತೊಳೆದುಬಿಟ್ಟು ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಶಿಂಕ್ನೆಲ್ಲ ನೀಟಾಗಿ ಉಜ್ಜಿಬಿಡ್ತಾ ಇದ್ದೀನಿ. ಸ್ಕ್ರಬ್ಬರಲ್ಲಿ ನೀಟಾಗಿ ಉಜ್ಕೊಂಡು ಶಿಂಕ್ನೆಲ್ಲ ತೊಳೆದ್ಬಿಟ್ಟಿದ್ದೀರಿ ಅಂತಂದರೆ, ಶಿಂಕ್ ಹತ್ರ ಇರೋ ಟೈಲ್ಸ್ ಆಗಲಿ ಈ ನಲ್ಲಿ ಆಗಲಿ ಎಲ್ಲ ತೊಳ್ಕೊಂಡಿದ್ದೀರಿ ಅಂತಂದರೆ ನಮಗೆ ಈ ಸಣ್ಣ ಸಣ್ಣ ನೊಣಗಳಿರುತ್ತಲ್ವ, ಅವಾಗಲಿ ಜಿರ್ಲೆಗಳು ಇವೆಲ್ಲ ಏನೂ ಬರೋದಿಲ್ಲ. ನಾನಂತೂ ಪಾತ್ರೆ ಎಷ್ಟು ಸಲ ತೊಳೆದ್ರೂ ಶಿಂಕನ್ನ ಅಷ್ಟು ಸಲ ತೊಳ್ಕೊತೀನಿ. ಒಂದು ಸ್ವಲ್ಪ ನಮಗೆ ಬಂಕೆ ಅಂಟ್ಕೊಳ್ಳೋ ಥರ ಇರುತ್ತಲ್ವ, ಅದೆಲ್ಲ ಏನೂ ಇರಲ್ಲ, ತುಂಬ ಕ್ಲೀನಾಗಿರುತ್ತೆ. ನಾನು ಲಾಸ್ಟಲ್ಲಿ ಬೇಕಾದ್ರೆ ನಿಮಗೆ ಶಿಂಕನ್ನು ತೋರಿಸ್ತೀನಿ. ಶಿಂಕ್ ಹತ್ರ ಎಲ್ಲ ನಾನು ಸುಮಾರು ಮೈದಲ್ಲಿ ಗಮನಿಸಿದ್ದೀನಿ, ಈ ಸೋಪುದು ನೀರೆಲ್ಲ ಬಿದ್ದು ವೈಟಿಗೆ ಮಚ್ಚೆಗಳ ಥರ ಇರುತ್ತೆ. ಅದು ಯಾವಾಗೋ ಒಂದ್ಸಲಿ ನಾವು ಉಜ್ಜೋದ್ರಿಂದ ಆ ರೀತಿ ಬರೋದು. ಪಾತ್ರೆಗಳು ತೊಳೆದಿದ ತಕ್ಷಣವೇ ನಾವು ಶಿಂಕನ್ನು ಈ ರೀತಿ ನೀಟಾಗಿ ಉಜ್ಜಿಬಿಟ್ಟಿದ್ದೀರಿ ಸ್ಕ್ರಬ್ಬರಲ್ಲಿ ಅಂತಂದರೆ ನಮಗೆ ಆ ಮಚ್ಚೆ ಅವೆಲ್ಲ ಏನೂ ಇರಲ್ಲ. ತುಂಬ ನೀಟಾಗಿ ಗ್ರಾನೈಟ್ ಕಲ್ಲು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಗ್ರಾನೈಟ್ ಕಲ್ಲು ಅಂತಲೇ ಅಲ್ಲ, ಈ ಸ್ಟೀಲಲ್ಲಿ ಶಿಂಕ್ ಇರುತ್ತಲ್ವ ಅದೂ ಅಷ್ಟೇ, ನಾವು ಪಾತ್ರೆ ಉಜ್ಜಿದ ತಕ್ಷಣವೇ ಸ್ವಲ್ಪ ನೀಟಾಗಿ ಸ್ಕ್ರಬ್ ಮಾಡಿ ಉಜ್ಕೊಂಡ್ಬಿಟ್ಟಿದ್ದೀರಿ ಅಂದರೆ ವೈಟ್ ಮಚ್ಚೆಗಳು ಏನೂ ಇಲ್ದಿರ ಕ್ಲೀನಾಗಿರುತ್ತೆ. ಇನ್ನು ನೋಡಿ ಪಾತ್ರೆಗಳೆಲ್ಲ ಈ ರೀತಿ ಒಂದು ಸ್ಟ್ಯಾಂಡಲ್ಲಿ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಮ್ಯಾಟ್ ಹಾಕಿರೋದ್ರಿಂದ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ. ಮತ್ತು ಎತ್ತಿ ಎಲ್ಲ ಜೋಡಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ನೀರು ಹಾಗಾಗೆ ಇತ್ತು ಅಂತಂದರೆ ತುಕ್ಕಿಡ್ದಂಗೆ ಹಾಕ್ತಿರುತ್ತೆ ಸ್ಟೀಲ್ ಪಾತ್ರೆಗಳಲ್ವ. ಪಾಯಸನೂ ಒಂದು ಬೌಲ್ಗೆ ತೆಗೆದಿಡ್ತಿದ್ದೆ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ. ಆ ಸ್ಮೆಲ್ಗೆ ನನಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು, ಅದರಿಂದ ತೆಗಿತಾ ಇದ್ದೆ. ಫ್ಯಾನ್ ಕೆಳಗಡೆ ಇಡೋಣ ಸ್ವಲ್ಪ ತಣ್ಣಗಾಗಲಿ ಅಂತ. ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಅದಾಗೈತೇನೋ ನೋಡೋಣ ಅಂತ ಹೋದರೆ ಜೋರು ಮಳೆ ಬರ್ತಿದೆ. ಮಿಷಿನಲ್ಲಿ ಬಟ್ಟೆ ಏನೋ ಆಗೈತೆ, ಇನ್ನು ಎತ್ಕೊಂಡು ಹೋಗಿ ಒಣಗಾಕಬೇಕು. ಮಳೆ ನೋಡಿ ಎಷ್ಟೊಂದು ಮಳೆ ಬರ್ತಿದೆ. ಇದ್ದಕ್ಕಿದ್ದಂಗೆ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲು ಬರ್ತಿತ್ತು, ಇವಾಗ ನೋಡಿದ್ರೆ ಇಷ್ಟೊಂದು ಮಳೆ ಬರ್ತಿದೆ. ನಮ್ಮ ಬ್ರೂನೋ ನೋಡಿ ನಾನು ಬಂದ ತಕ್ಷಣ ಮೇಲೆ ಬಂದುಬಿಡ್ತಾನೆ. ಇನ್ನು ನನ್ನ ಮಕ್ಕಳು ಹಾಕ್ಕೊಂಡು ತಿಂತಾ ಇದ್ರು, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ವ, ಕೋವಾ ಫ್ಲೇವರ್ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳಿಗೆ ಆಗ್ಲೇ ಹಾಕ್ಕೊಟ್ಬಿಟ್ಟಿದ್ದೆ. ಇನ್ನು ಅವಳು ಪಾಯಸ ಕುಡಿದ್ಲು, ಬಜ್ಜಿ ತಿಂದಿರಲಿಲ್ಲ ಅಂತ ಈಗ ಬಜ್ಜಿ ಎತ್ಕೊತಿದ್ಲು. ನಮ್ಮ ಮೈದಲ್ಲಿ ಬಜ್ಜಿ ಬೋಂಡಾ ವಡೆ ಏನಾದರೂ ಮಾಡಿದ್ರೆ ಓಡಾಡ್ಕೊಂಡೇ ತಿಂದ್ಬಿಡ್ತಾರೆ. ಅನ್ನದಲ್ಲಿ ಏನು ಅಷ್ಟೊಂದು ನಂಚ್ಕೊಂಡು ತಿನ್ನೋದಿಲ್ಲ, ಈ ರೀತಿ ಓಡಾಡ್ಕೊಂಡು ತಿಂದೇ ಅಭ್ಯಾಸ. ತಿನ್ಕೊಳ್ಳಿ ಅಂತಲೇ ಮಾಡಿ ಇಟ್ಬಿಟ್ಟಿರ್ತೀನಿ. ಇನ್ನು ನಮ್ಮ ಮನೆಯವರು ಎದ್ದು ಬಂದರು, ಇನ್ನು ಅವ್ರಿಗೂ ಒಂದು ಸ್ವಲ್ಪ ಪಾಯಸ ಹಾಕಿ ಬಜ್ಜಿ ಹಾಕಿ ಕೊಟ್ಬಿಡ್ಬೇಕು. ಅವ್ರದ್ದು ಶಿಫ್ಟ್ ಇರೋದ್ರಿಂದ ಮಲಗಿಬಿಟ್ಟಿದ್ರು ಪಾಪ, ಈಗಲೇ ಎದ್ದು ಬಂದಿದ್ದು. ಇನ್ನು ಅವ್ರಿಗೆ ಹಾಕ್ಕೊಟ್ಬಿಟ್ಟಿದ್ದೀನಿ ಅಂತಂದರೆ ಬಟ್ಟೆಗಳು ಬೇರೆ ಒಣಗಾಕಬೇಕು. ಮಳೆ ನೋಡಿದ್ರೆ ಹೀಗೆ ಬರ್ತಿದೆ. ಬೆಳಗ್ಗೆ ಚೆನ್ನಾಗಿ ಬಿಸಿಲು ಬಂದಿತ್ತು ಅಂತ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಇವಾಗ ಎಲ್ಲಪ್ಪ ಒಣಗಾಕೋದು ಅನ್ನೋ ಇದೊಂದು ಯೋಚನೆ ಆಗೋಗ್ಬಿಟ್ಟಿದೆ ನನಗೆ. ಬಾಲ್ಕನಿಯಲ್ಲಿ ಸ್ಟೇರ್ ಕೇಸ್ ಮೇಲೆ ಹಾಕ್ಕೊಬೋದು ಒಳಗಡೆ, ಬಟ್ ಬಾಲ್ಕನಿಯಲ್ಲಿ ಇರೋದಾದರೂ ನೀಟಾಗಿ ಒಣಗ್ಕೊಂಬಿಟ್ಟು ಗಮ್ ಅಂತ ಬರುತ್ತೆ ಸ್ಮೆಲ್ಲು. ಈ ಒಳಗಡೆ ಸ್ಟೇರ್ ಕೇಸ್ ಮೇಲೆ ಹಾಕೋದು ಈ ಒದ್ದೆ ಬಟ್ಟೆ ಸ್ಮೆಲ್ ಬರುತ್ತಲ್ಲ ಹಾಗೆ ಬಂದುಬಿಡುತ್ತೆ. ಯಾಕಂದರೆ ಬಿಸಿಲು ಗಾಳಿ ಏನು ಬರಲ್ವಲ್ಲ ಒಳಗೆ, ಅದಕ್ಕಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಏನೋ ಒಂದು ಐಡಿಯಾ ಮಾಡಿ ಬಟ್ಟೆಗಳು ನೀಟಾಗಿ ಒಣಗಿಸ್ಬಿಡ್ಬೇಕು. ಇನ್ನು ನಮ್ಮ ಮನೆಯವ್ರಿಗೂ ಕೊಟ್ಬಿಟ್ಟೆ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನೀವೆಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.